ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ವಾರ್ ಹೆಚ್ಚಾಗ್ತಾ ಇದೆ. ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ಕಾರ್ಯಕರ್ತರ ಆಕ್ರೋಶ ನಿಲ್ತಾ ಇಲ್ಲ. ನೋಡಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಈ ತರ ಇದೆ. ಆದ್ರೆ ಉಡುಪಿ ಚಿಕ್ಕಮಗಳೂರಲ್ಲಿ ಹಂಗಿಲ್ಲ. ಬಿಜೆಪಿ ವರ್ಸಸ್ ಬಿಜೆಪಿನೇ ಇದೆ. ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಕ್ಕ ಅಭಿಯಾನ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಸಿಗೋದಾದ್ರೆ ಪ್ರತಾಪ್ ಸಿಂಹಗೆ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರಿಗಿಂತ ನಿಮ್ಗೆ ಶೋಭಾ ಕರಂದ್ಲಾಜೆನೇ ಮುಖ್ಯನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮಗೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೋಭಾ ಸೋಲಿಸುವುದೇ ಗುರಿ ಅಂತ ಹೇಳ್ತಾ ಇದ್ದಾರೆ. ಮೈಸೂರಿಗೆ ಪ್ರತಾಪ್ ಸಿಂಹ ಬೇಡ ಅನ್ನೋರು, ಚಿಕ್ಕಮಗಳೂರಿಗೆ ಶೋಭಾ ಬೇಡ ಅಂತ ಹೇಳಿ ಇಬ್ಬರನ್ನ ಚೇಂಜ್ ಮಾಡಿ ಅಂತ ಕಾರ್ಯಕರ್ತರು ಪೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಈ ಪೋಸ್ಟ್ ವೈರಲ್ ಆಗ್ತಾ ಇದೆ. ಸರಣಿ ಪೋಸ್ಟ್ ಮಾಡಿ ಬಿಜೆಪಿ ಕಾರ್ಯಕರ್ತರಿಂದ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಲೋಕಸಭಾ ಚುನಾವಣಾ ಸಮೀಪ ಬಂತು ಅಂತ ಹೇಳ್ತಾ ಇದ್ದ ಹಾಗೇನೆ ಉಡುಪಿ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಒಂದು ಟ್ರೆಂಡ್ ಇತ್ತು, ಒಂದು ಅಭಿಯಾನ ಶುರು ಆಗಿತ್ತು. ಈ ಅಭಿಯಾನ ಈಗ ಮತ್ತಷ್ಟು ಜಾಸ್ತಿ ಆಗ್ತದೆ. ಅದೇ ಗೋ ಬ್ಯಾಕ್ ಶೋಭಕ್ಕ ಅನ್ನುವಂಥ ಅಭಿಯಾನ. ಯಾವುದೇ ಕಾರಣಕ್ಕೂ ನಾವು ವೋಟ್ ಮಾತ್ರ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಪ್ರತಾಪ್ ಸಿಂಹಗೂ ಟಿಕೆಟ್ ಇಲ್ಲ ಅಂತ ಹೇಳ್ತಿರೋದ್ರಿಂದ ಅವ್ರಿಗೆ ಟಿಕೆಟ್ ಇಲ್ಲ ಅಂದ್ರೆ ಇವ್ರಿಗೂ ಕೊಡಬೇಡಿ, ಇಬ್ಬರಿಗೂ ಕೊಡಬೇಡಿ, ಅದು ಸರಿ ಇದೆ. ಆದರೆ ಇವ್ರಿಗೆ ಯಾಕೆ ಟಿಕೆಟ್ ಕೊಡ್ತೀನಿ ಅಂತ ಪಟ್ಟಿಡ್ಕೊಂಡು ಕೂತಿದ್ದೀರಾ? ನಿಮಗೆ ಕಾರ್ಯಕರ್ತರಿಗಿಂತ ಶೋಭಾ ಕರಂದ್ಲಾಜೆನೇ ಹೆಚ್ಚಾಗ್ಬಿಟ್ರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್. ದಿನದಿಂದ ದಿನಕ್ಕೆ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ವಿರುದ್ಧ ಏನು ಬೇಡ ಅನ್ನುವಂಥ ಮಾತಿದೆಯೋ ಅದು ಹೆಚ್ಚಾಗ್ತಾ ಇದೆ. ಸೊ ಸದ್ಯ ಚಿಕ್ಕಮಗಳೂರು ಉಡುಪಿ ಭಾಗದಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಖಂಡಿತವಾಗ್ಲೂ ನೀತಿ ಏನು ಅಂತ ಹೇಳಿದ್ರೆ, ಕಳೆದ 2 ದಿನಗಳಿಂದ ಮತ್ತೆ ಗೋ ಬ್ಯಾಕ್ ಅಭಿಯಾನ ಅದು ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ತುಂಬಾ ಜೋರಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಈಗ ಕಾರ್ಯಕರ್ತರು ಈ ಗೋ ಬ್ಯಾಕ್ ನಲ್ಲಿ ತುಂಬಾ ಆಕ್ಟಿವ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಈಗಾಗಲೇ ಮೈಸೂರಿನಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಏನು ಕೈ ತಪ್ಪುವ ವಿಚಾರವನ್ನು ಕೂಡ ಇವರು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಇದರ ವಿರುದ್ಧವೂ ಕೂಡ ಇಲ್ಲಿ ಕೆಲ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದು ವೇಳೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಏನಾದ್ರು ಕೈ ತಪ್ಪಿ ಹೋದ್ರೆ ಬೆಂಗಳೂರಿನಿಂದ ಬಂದ್ಬಿಟ್ಟು ನೀವು ಚಿಕ್ಕಮಗಳೂರಿನಲ್ಲಿ ಮತ ಹಾಕುವುದಿಲ್ಲ, ಮೋದಿಗಾಗಿ ನೀವು ಯಾವುದೇ ರಿಸ್ಕ್ ತೆಗೆದುಕೊಳ್ಳುವುದಿಲ್ಲ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿ ಮತ್ತೆ ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿರುವಂತದ್ದು. ಟಿ ರವಿ ಸೋಲಲು ಪ್ರಮುಖ ಕಾರಣ ನೀವೇ, ಅಲ್ಲದೆ ಏನು ಪ್ರತಾಪ್ ಸಿಂಹ ಟಿಕೆಟ್ ತಪ್ಪಲು ನೀವೇ ಕಾರಣ ಆಗ್ತೀರಾ ಎಂಬ ಮಾತುಗಳನ್ನು ಸಹ ಹೇಳ್ತಾ ಇರುವಂತದ್ದು. ಅಲ್ಲದೆ ಏನು ಪ್ರತಾಪ್ ಸಿಂಹ ಇರ್ಬೋದು ಹಾಗೂ ಟಿ ರವಿ ಇರ್ಬೋದು, ಒಂದೇ ನಾಣ್ಯದ 2 ಕಥೆಗಳಾದಂತೆ ಆಗಿದೆ ಎಂಬ ಮಾತುಗಳನ್ನು ಸಹ ಹೇಳಿರುವಂತದ್ದು. ಒಂದ್ ವೇಳೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಸಿಗೋದಾದ್ರೆ ಪ್ರತಾಪ್ ಸಿಂಹಗೆ ಯಾಕೆ ಟಿಕೆಟ್ ಇಲ್ಲ ಎಂಬ ಪ್ರಶ್ನೆಯನ್ನು ಸಹ ಈಗ ಮಾಡ್ತಾ ಇರುವಂತದ್ದು. ಅಲ್ಲದೆ ಈಗ ಗೋ ಬ್ಯಾಕ್ ಅಭಿಯಾನ ತುಂಬಾ ಜೋರಾಗಿಯೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಒಂದ್ ವೇಳೆ ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೇಳೋದಾದ್ರೆ ಶೋಭಾ ಕರಂದ್ಲಾಜೆ ಅವ್ರಿಗೂ ಟಿಕೆಟ್ ಕೊಡಬಾರ್ದು ಎಂಬ ಮಾತನ್ನು ಸಹ ಹೇಳಿರುವಂತದ್ದು. ಅಲ್ಲದೆ ಮಾಡೋದಾದ್ರೆ ಇಬ್ಬರನ್ನು ಒಟ್ಟಿಗೆ ಚೇಂಜ್ ಮಾಡ್ಬಿಡಿ ಎಂಬ ಪೋಸ್ಟ್ ಗಳನ್ನ ಈಗ ಸಖತ್ತು ವೈರಲ್ ಮಾಡ್ತಾ ಇರುವಂತದ್ದು. ಯಾಕೋ ಏನೋ ಇದು ಗೋ ಬ್ಯಾಕ್ ಅಭಿಯಾನ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಈಗ ಸದ್ಯ ರಾಜ್ಯ ನಾಯಕರು ಇರ್ಬೋದು, ಇಲ್ಲ ಕೇಂದ್ರದ ಹೈಕಮಾಂಡ್ ಇರ್ಬೋದು, ಈ ಟಿಕೆಟ್ ನೀಡುವ ವಿಚಾರದಲ್ಲಿ ಯಾವ ತೀರ್ಮಾನಕ್ಕೆ ಬರ್ತಾರೆ ಎಂಬುದನ್ನು ಸಹ ಕಾದ್ ನೋಡ್ಬೇಕಾಗುತ್ತೆ. ನೀತಿ. ಓಕೆ, ಧನ್ಯವಾದ ರಾಜ್ಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ.